ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಿಡಗಳ ಆರೈಕೆ ಹಾಗೆ ಗಿಡಕ್ಕೆ ಒಂದು ಲಿಕ್ವಿಡ್ ಮಾಡಿ ಹಾಕ್ತಾ ಇದ್ದೀನಿ. ಅದು ಹೇಗೆ ಮಾಡೋದು, ಏನು ಬೆನಿಫಿಟ್ಸು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ತುಂಬ ಬಿಸಿಲಿದೆ ಅಲ್ವಾ, ಬಿಸಿಲಲ್ಲೂ ಕೂಡ ನಾವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೋಬಹುದು. ನಾನು ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೀತಾ ಇವೆ. ದಾಸವಾಳ ಗಿಡ, ಮಲ್ಲಿಗೆ ಗಿಡ, ಹಾಗೆ ತುಳಸಿ ಗಿಡ, ಪಪ್ಪಾಯಿ ಗಿಡ ಮತ್ತು ಪುದೀನ ಗಿಡ, ಕೆಲವೊಂದು ಗಿಡಗಳು ಇವೆ, ಚಿಕ್ಕ ಚಿಕ್ಕದಿದೆ. ಇದಕ್ಕೊಂದು ಲಿಕ್ವಿಡ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಬ್ಬಿನ ಹಾಲು 1 ಗ್ಲಾಸ್ ತಗೊಬಂದಿದ್ದೀನಿ. ಗಿಡಗಳು ಬೆಳೀಲಿಕ್ಕೆ ಗಿಡಕ್ಕೆ ಪೋಷಕಾಂಶಗಳು ಬೇಕಾಗತ್ತೆ. ಕಬ್ಬಿಣಾಂಶ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಈ ರೀತಿ ಪೋಷಕಾಂಶ ಬೇಕಾಗತ್ತೆ. ಅವೆಲ್ಲ ಇಲ್ಲ ಅಂದರೆ ಗಿಡಗಳು ಬೆಳೆಯೋದು ಕಷ್ಟ ಆಗುತ್ತೆ. ಹಾಗೆ ನಾವು ಗಿಡಗಳಿಗೆ ನೀರೆಲ್ಲ ಹಾಕ್ತಾ ಇರ್ತೀವಿ ಅಲ್ವ. ನೀರನ್ನು ಹಾಕಿ ಅದರಲ್ಲಿ ಗಿಡಗಳ ಬುಡದಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಇರಲ್ಲ. ಆವಾಗ ನಾವು ಆರೈಕೆನ ಮಾಡಬೇಕು. ಹಾಗೆ ಇದನ್ನು ಒಂದು ಡಬ್ಬದಲ್ಲಿ ಹಾಕ್ತೀನಿ. ಹಾಗೆ ಒಂದು ಅರ್ಧ ಲಿಂಬು ಜ್ಯೂಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ಇದನ್ನು ಹಾಗೆ ದಿಢೀರಂತ ಹಾಕಬಾರ್ದು, ಇದರಲ್ಲಿ ಯಾವುದೇ ರೀತಿ ಏನೂ ಸಿಗಲ್ಲ. ನಾನು ಹೇಳೋ ರೀತಿಲಿ ಮಾಡಿ ನೀವು ಕೂಡ, ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೇಸಿಗೆಯಲ್ಲಂತೂ ನೀರು ಕೂಡ ಜಾಸ್ತಿ ಬೇಕಾಗತ್ತೆ ಗಿಡಗಳಿಗೆ ಅಲ್ವಾ. ನೀರು ಹಾಕಿದಾಗ ಎಲ್ಲ ಅದು ಕುಡ್ಕೊಂಡು ಇಳಿದೋಗ್ಬಿಡತ್ತೆ ಅಲ್ವಾ. ಹಾಗಾಗಿ ನಾವು ಸ್ವಲ್ಪ ಈ ರೀತಿ ಲಿಕ್ವಿಡು, ಗೊಬ್ಬರ 15 ದಿನಕ್ಕೆ, 1 ತಿಂಗಳಿಗೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಗಿಡಗಳು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸೈಡು ಇಟ್ಟುಬಿಡ್ತೀನಿ. ಇದು ಎಷ್ಟು ದಿನ ಅಂದರೆ 5-6 ದಿನ ಹಾಗೆಯೇ ಇರಬೇಕು. ಆವಾಗ ಅದು ಒಂದು ಲಿಕ್ವಿಡ್ ಆಗುತ್ತೆ. ಒಂದು ಲಿಕ್ವಿಡ್ ಆಗಿ ಇರುತ್ತೆ. ನೋಡೋಣ. ನೋಡಿ, 6 ದಿನ ಆಗಿದೆ, ಹೇಗಾಗಿದೆ ಅಲ್ವಾ. ಇದನ್ನು ದಿಢೀರಂತ ಹಾಕಬಾರ್ದು. ಇದನ್ನು ಒಂದು ಬಕೆಟಲ್ಲಿ ಹಾಕ್ತೀನಿ. ಹಾಗೆ ಇದು ಎಷ್ಟಿದೆ ಅಷ್ಟೇ ನೀರನ್ನು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು. ಗಿಡಗಳಿಗೆ ಎಷ್ಟು ಹಾಕಬೇಕು ಅನ್ನೋದು ಮುಖ್ಯ. ಹಾಗೆಯೇ ತಗೊಂಡೋಗಿ ಒಂದೇ ಗಿಡಕ್ಕೆ ಹಾಕಬಾರ್ದು. ಇದು ಸುಮಾರು ಗಿಡಕ್ಕೆ ಬರುತ್ತೆ. ನಾವು ಒಂದು ಟೀ ಕುಡಿತೀವಿ ಅಲ್ವಾ, 1 ಗ್ಲಾಸ್ ಟೀ ಕುಡಿತೀವಿ. ಆ ಟೀ ಕುಡಿಯೋ ಗ್ಲಾಸ್ ಅಳತೆ ಅಂದರೆ ಅಷ್ಟನ್ನು ಒಂದು ಗಿಡಕ್ಕೆ ಹಾಕಬೇಕು. ಅಂದರೆ ನಾವು ಮೊದಲೇ ನೀರನ್ನು ಹಾಕಿರಬಾರ್ದು ಗಿಡಗಳಿಗೆ, ಮೊದಲು ಈ ಲಿಕ್ವಿಡನ್ನು ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ನೋಡಿ, ಪುದೀನ ಗಿಡ ಹೆಂಗಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾನು ಎಲ್ಲ ಗಿಡಕ್ಕೂ ಹಾಕ್ತೀನಿ, ಪ್ರತಿಯೊಂದು ಗಿಡಕ್ಕೂ ಹಾಕ್ಬೋದು. ಇಷ್ಟೇ ಹಾಕಿದರೆ ಸಾಕು. ಹಾಗೆ ಒಂದು 4 ಅವರ್ ನಂತರ ನಾವು ಮೇಲ್ಗಡೆಯಿಂದ ನೀರನ್ನು ಹಾಕ್ಬೋದು ಅಷ್ಟೇ. ಒಂದೇ ಸಲ ನೀರು ಹಾಕಿದರೆ ಅದೆಲ್ಲ ಎಳೆದು ಹೋಗ್ಬಿಡತ್ತೆ ಅಲ್ವಾ. ಇಲ್ಲೂ ಕೂಡ ಇದೆ ದಾಸವಾಳ ಗಿಡ, ಮಲ್ಲಿಗೆ ಗಿಡ, ಚಿಕ್ಕದಿದೆ. ಅಂದರೆ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ ಗಿಡಗಳನ್ನು ಹಾಕೋದು. ಮೊದಲೆಲ್ಲ ನಮ್ಮದು ತುಂಬ ಗಿಡಗಳಿದ್ವು, ಆದರೆ ನಮ್ಮದು ಜಾಗ ಎಲ್ಲ ಫುಲ್ಲು ಕ್ಲೀನ್ ಮಾಡಿಸಿದ್ದೀವಿ ಅಲ್ವಾ, ಏನೂ ಗಿಡ ಇರಲಿಲ್ಲ. ನೋಡಿ, ಎಷ್ಟು ಎಲೆಗಳೆಲ್ಲ ಚಿಗುರ್ಕೊಂಡು ಬಂದಿದೆ, ಹಸಿರು ಎಲೆಯಾಗಿದೆ. ಹಾಗೆ ತುಳಸಿ ಗಿಡನೂ ತುಂಬ ಚೆನ್ನಾಗಿ ಇದೆ. ಈಗ ಬಿಸಿಲಿದ್ರೂ ಕೂಡ ನೋಡಿ ಹೆಂಗೆ ಆಗಿದೆ ಅಲ್ವಾ. ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ನಾವು ಮನೆಯಲ್ಲೇ. ಏನು ಹೊರಗಡೆ ನಾವು ರೊಕ್ಕ ಕೊಟ್ಟು ತರಬೇಕಂತಿಲ್ಲ. ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುವನ್ನು ನಾವು ಅದರಿಂದ ಲಿಕ್ವಿಡ್ ಮಾಡಿ ಹಾಕ್ಬೋದು. ಹಾಗೆ ನಾನಾ ರೀತಿಯಲ್ಲಿ ನಾವು ಹಾಕಿ ಗಿಡಗಳನ್ನು ಬೆಳೆಸ್ಬೋದು. ಇಲ್ಲಿ ಪುದೀನ ಗಿಡ ಇದೆ. ಇದಕ್ಕೊಂದು ಕೋಲನ್ನು ಕೊಟ್ಟು ಈ ರೀತಿ ಬಳ್ಳಿ ಕಟ್ಟಿದ್ದೀನಿ. ಅಂದರೆ ಮೇಲ್ಗಡೆ ಹೋಗಲಿ, ಎಲ್ಲ ಆ ಕಡೆ ಈ ಕಡೆ ಹರಡ್ಕೊಬಿಡುತ್ತೆ ಅಲ್ವಾ, ಈ ರೀತಿ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಪುದೀನ ಗಿಡ ನಾವು ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ತುಂಬ ರೇಟ್ ಇರುತ್ತೆ. ನಾವು ಈ ರೀತಿ ಪಾಟಲ್ಲೂ ಕೂಡ ಪುದೀನ ಸಸಿ ಹಾಕ್ಕೊಂಡು ಬೆಳೆಸ್ಕೊಂಡ್ರೆ ನಮ್ಗೆ ಅವಾಗ ನಾವು ಅಡುಗೆಗೆ ಯೂಸ್ ಮಾಡ್ಬೋದು. ಮಾರ್ಕೆಟಿಂದ ತರಬೇಕು ಅನ್ನೋದು ಇಲ್ಲ ಅಲ್ವಾ. ಹಾಗೆ ಇಲ್ಲಿ ಅಲೋವೆರಾ ಗಿಡ ಇರ್ಬೋದು, ಹಸಿ ಮೆಣಸಿನಕಾಯಿನ ಗಿಡ ಇದೆ, ತುಳಸಿ ಗಿಡ ಇದೆ, ಹಾಗೆ ಸಣ್ಣ ಪುಟ್ಟ ಹೂವಿನ ಗಿಡನೂ ಇದೆ. ನಾನು ಇದನ್ನು ಪಾಟಲ್ಲಿ ಹಾಕಿದ್ದೀನಿ, ಬೆಳೀತಾ ಇದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ.
ಓಕೆನಾ. ಇದ್ರದ್ದು ಎಲೆ ಎಲ್ಲ ತೆಗೆದು ಬಿಡ್ತೀನಿ, ಯಾಕಂದರೆ ಅದು ಆ ಕಡೆ ಈ ಕಡೆ ಮತ್ತೆ ಎಲೆಗಳು ಚಿಗುರ್ಕೊಂಡು ಬಂದುಬಿಡತ್ತೆ. ಆವಾಗವಾಗ ಎಲೆಯನ್ನು ತೆಗಿತಾ ಇರಬೇಕು. ಅಂದರೆ ಅದರದ್ದು ದಂಟಿದೆ ಅಲ್ವಾ, ಅದನ್ನು ಕಟ್ ಮಾಡಬಾರ್ದು, ಎಲೆಯನ್ನೇ ಜಾಸ್ತಿ ತೆಗಿತಾ ಇದ್ದರೆ ತುಂಬ ಚೆನ್ನಾಗಿ ಮತ್ತೆ ಮತ್ತೆ ಎಲೆಗಳು ಬರುತ್ತೆ. ಓಕೆನಾ. ಇಂತಹ ಕೆಲವೊಂದು ವಿಡಿಯೋ ನಾನು ಹಾಕ್ತೀನಿ, ನಾವು ಗಿಡಗಳಿಗೆ ಯಾವ ರೀತಿ ಆರೈಕೆ ಬೇಕು, ನಾವು ಗಿಡವನ್ನು ಹೇಗೆ ಬೆಳೆಸಬೇಕು ಅನ್ನೋದು. ಓಕೆನಾ. ಇದು ನೋಡಿ ಇನ್ನೊಂದು ಪಾಟಲ್ಲಿ ಇರೋದು. ಸುಮಾರು ಒಂದು 4ರಿಂದ 5 ಪಾಟಲ್ಲಿ ಪುದೀನ ಗಿಡಗಳೇ ಇವೆ ನೋಡಿ, ಚೆನ್ನಾಗಿ ಬೆಳ್ಕೊಂಡಿದೆ. ಅದಕ್ಕೆ ನಾನು ಇದೇ ರೀತಿ ಲಿಕ್ವಿಡೆಲ್ಲ ಹಾಕ್ತೀನಿ ಅಲ್ವಾ. ಅಂದರೆ ಹಾಕೋ ರೀತಿ ತುಂಬ ನೀರೆಲ್ಲ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಅಂದರೆ ದಿನಕ್ಕೆ 2 ಟೈಮ್ ನೀರನ್ನು ಹಾಕಬೇಕು. ಯಾವುದೇ ಒಂದು ಗಿಡಕ್ಕಾದರೂ ಫುಲ್ ನೀರು ಹಾಕಿ ಹರಿದು ಹೋಗೋ ಥರ ಮಾಡಬಾರ್ದು. ಸ್ವಲ್ಪ ಮೇಲುಗಡೆಯಿಂದ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮು, ಈ ರೀತಿ ಗಿಡಗಳಿಗೆ ಹಾಕಬೇಕು. ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ. ನೋಡಿ, ಈ ರೀತಿ ನಾವು ಆರೈಕೆ ಮಾಡಲೇಬೇಕು. ನಮಗೆ ಗಿಡಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಆರೈಕೆ ಮಾಡಬೇಕು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಂತಹ ಕೆಲವೊಂದು ನಾನು ನನ್ನ ಮನೇಲೇ ಏನೆಲ್ಲ ಗಿಡವನ್ನು ಬೆಳಿತೀನಿ, ಹಾಗೆ ನಾನು ಏನೇನು ಕೆಲಸ ಮಾಡ್ತೀನಿ, ಯಾವ ರೀತಿ ಮನೆಯದು ಅಂದರೆ ನಂದು ಇದು ಹಾಬೀಸ್ ಚಾನಲ್ ಅಲ್ವಾ, ನನ್ನ ಹವ್ಯಾಸ ಏನಿದೆ ಇವೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಯಾವುದಾದ್ರೂ ಒಂದು ವಿಡಿಯೋ ತಗೊಂಡು ಬರ್ತೀನಿ. ನನ್ನ ಈ ಚಾನಲಲ್ಲಿ ಟೈಲರಿಂಗ್ ಅಂದರೆ ಸ್ಟಿಚಿಂಗು, ಕಟ್ಟಿಂಗು ಈ ರೀತಿ ವಿಡಿಯೋ ಬರುತ್ತೆ. ಓಕೆನಾ. ಗಿಡಗಳನ್ನು ಬೆಳೆಸೋದು, ಹಾಗೆ ಏನೋ ಒಂದು ಮನೆಯಲ್ಲಿ ನಾನು ಏನು ಮಾಡ್ತೀನಿ ಆ ವಿಡಿಯೋ ಎಲ್ಲ ಬರುತ್ತೆ. ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಹಾಗೆ ನೋಡಿ, ಎಷ್ಟು ಎಲೆಯನ್ನು ತೆಗೆದಿದ್ದೀನಿ, ತುಂಬ ಎಲೆನೂ ಕೂಡ ತೆಗೆದಿದ್ದೀನಿ, ಹೂವು ಕೂಡ ತೆಗೆದಿದ್ದೀನಿ. ನಾವು ಮನೆಯಲ್ಲೇ ನೋಡಿ ಇಷ್ಟನ್ನು ಈ ರೀತಿ ಮಾಡಿ ಬೆಳೆಸ್ಕೋಬೋದು. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.